ಾಗಿ ಕ್ರಿಕೆಟ್ ಟ್ರೋಫಿಗಳನ್ನು ಗೆದ್ದುಕೊಟ್ಟಿದ್ದಾರೆ. ಮೊದಲಿಗೆ ಎಲ್ಲರ ಒನ್ ಅಂಡ್ ಓನ್ಲಿ ಕಪಿಲ್ ದೇವ್ ನಿಕಾಂಜ್, ಹರಿಯಾಣ ಹರಿಕೇನ್ಸ್. ಕಪಿಲ್ ದೇವ್ ನಿಕಾಂಜ್ 1983ರಲ್ಲಿ ಭಾರತದ ಕ್ಯಾಪ್ಟನ್ ಆಗಿ ಅವರು ಮಾಡಿದಂಥ ಸಾಧನೆ ಇದೆಯಲ್ಲ, ಆ ಸಾಧನೆ ಪ್ರುಡೆನ್ಷಿಯಲ್ ವರ್ಲ್ಡ್ ಕಪ್. ಅದಾದ ನಂತರ 24 ವರ್ಷಗಳು ಕಾಯಬೇಕಾಯಿತು ನಮಗೆ. 1983ರಿಂದ ನಮಗೆ ಧೋನಿ ಬರ್ತಾರೆ. ಧೋನಿ T20 ವಿಶ್ವಕಪ್, 2011ರ ವಿಶ್ವಕಪ್ ಮತ್ತು 2013ರ ಚಾಂಪಿಯನ್ಸ್ ಟ್ರೋಫಿ. ಯಾವುದು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅದು ವಿಶ್ವಕಪ್. ಕೆಳಗಿರುವಂಥದ್ದು T20 ವಿಶ್ವಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿ. ಇದೀಗ ರೋಹಿತ್ ಶರ್ಮಾ 2024ರ T20 ವಿಶ್ವಕಪ್. ಭಾರತ ಇವತ್ತು ಕ್ರಿಕೆಟ್ನಲ್ಲಿ ಅಪಾರ ಸಾಧನೆಯನ್ನು ಮೆರೆದಿರುವಂಥ ರಾಷ್ಟ್ರ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಇಡೀ ಭಾರತವನ್ನು ಒಗ್ಗೂಡಿಸುವಂಥ ಶಕ್ತಿ, ಜಾತಿ, ಧರ್ಮ, ಮತ, ಭೇದ, ಪ್ರಾಂತ್ಯ ಎಲ್ಲವನ್ನು ಮೀರಿ, ಹಾಗಾಗಿ ಕ್ರಿಕೆಟ್ಗೆ ಆ ಶಕ್ತಿ ಇದೆ. ಆ ಶಕ್ತಿ ಎಂದೆಂದಿಗೂ ಅಜರಾಮರವಾಗಿರಲಿ. ಭಾರತೀಯರಿಗೆ ಕ್ರಿಕೆಟ್ ಒಂದು ಧರ್ಮ, ಆದರೆ ಅದಕ್ಕೆ ದೇವರು ಅಂತ ಇರೋದು ಸಚಿನ್ ತೆಂಡೂಲ್ಕರ್. ಕ್ರಿಕೆಟ್ ಕಿಂಗ್ ಅಂದರೆ ಅದು ವಿರಾಟ್ ಕೊಹ್ಲಿ. ಇಂಥ ವೀರರು T20 ವಿಶ್ವಕಪ್ ಗೆದ್ದರೆ ಕೇಳಬೇಕಾ? ಕಂಡು ಕೇಳರಿಯದ ಸೆಲೆಬ್ರೇಷನ್ ಇಡೀ ದೇಶದಲ್ಲಿ, ಭಾರತದಲ್ಲಿ. ಬನ್ನಿ, ಅದರ ಝಲಕ್ ನಿಮ್ಮ ಮುಂದೆ. T20 ವಿಶ್ವಕಪ್ ವೀರರಿಗೆ ಭರ್ಜರಿ ಸ್ವಾಗತ. ನಮೋ ಆತಿಥ್ಯ. ಮುಂಬೈನಲ್ಲಿ ವಿಜಯ ಯಾತ್ರೆ. ಜನ ಜನ ಜನ, ಎಲ್ಲಿ ನೋಡಿದ್ರೂ ಜನವೋ ಜನ. ತ್ರಿವರ್ಣ ಧ್ವಜ ಹಿಡಿದು ಕಿಕ್ಕಿರಿದು ಸೇರಿರುವ ಜನಸ್ತೋಮ. ಕೆರಿಬಿಯನ್ನಲ್ಲಿ T20 ವಿಶ್ವಕಪ್ ಗೆದ್ದು ಬಂದ ಬ್ಲೂ ಬಾಯ್ಸ್ಗೆ ಸಿಕ್ಕ ಅದ್ದೂರಿ ಸ್ವಾಗತ ಇದು. ದೆಹಲಿ ಏರ್ಪೋರ್ಟ್ನಲ್ಲಿ ವಿಶ್ವ ವೀರರಿಗೆ ವಾಟರ್ ಜೆಟ್ ಸೆಲ್ಯೂಟ್. ಏರ್ಪೋರ್ಟ್ನಿಂದ ಸೀದಾ ಪ್ರಧಾನಿ ಮೋದಿ ನಿವಾಸಕ್ಕೆ ತೆರಳಿದ ಟೀಮ್ ಇಂಡಿಯಾಗೆ ನಮೋ ಆತಿಥ್ಯ ನೀಡಿದ್ರು. ಪ್ರತಿಯೊಬ್ಬ ಆಟಗಾರನಿಗೂ ಮೋದಿ ತಬ್ಬಿ ಆನಂದಿಸಿದ್ರು. ಕನ್ನಡಿಗ ನಾವಿಕ ದ್ರಾವಿಡ್ಗೂ ಮೋದಿ ಕಂಗ್ರಾಟ್ಸ್ ಹೇಳಿದ್ರು. ಇದಾದ ನಂತರ ಸೀದಾ ಮುಂಬೈಗೆ ಬಂದ ಆಟಗಾರರು ಮರೀನ್ ಡ್ರೈವ್ನಿಂದ ವಾಕೆಂಡೆ ಸ್ಟೇಡಿಯಂವರೆಗೆ ಬೃಹತ್ ರ್ಯಾಲಿ ಮಾಡಿದ್ರು. 2 ಗಂಟೆಯ 9 ಕಿಲೋಮೀಟರ್ ರೋಡ್ ಶೋನಲ್ಲಿ ಸೇರಿದ ಲಕ್ಷಾಂತರ ಕ್ರಿಕೆಟ್ ಅಭಿಮಾನಿಗಳು ಜೈ ಹೋ ಟೀಮ್ ಇಂಡಿಯಾ ಅಂತ ಘೋಷಣೆ ಕೂಗಿದ್ರು. ಜನರತ್ತ ಟ್ರೋಫಿ ತೋರಿಸಿದ ರೋಹಿತ್ ಪಡೆಗೆ ಇಂಥ ಅದ್ಭುತ ಗೌರವ ಸಿಕ್ಕಿದ್ದು ಮರೆಯಲಾಗದಂತಹ ಕ್ಷಣ. 2007ರಲ್ಲಿ ಏಕದಿನ ವಿಶ್ವಕಪ್ನಲ್ಲಿ ನಾಯಕರಾಗಿದ್ದ ರಾಹುಲ್ ಬಾಂಗ್ಲಾದ ವಿರುದ್ಧ ಸೋತು ಸೂಪರ್ 8 ಹಂತಕ್ಕೆ ತಲುಪದೆ ಕಣ್ಣೀರಿಂದ ವಾಪಸ್ಸಾಗಿದ್ರು. ಇದೀಗ ಅದೇ ಮಣ್ಣಲ್ಲಿ ದ್ರಾವಿಡ್ ಹೆಡ್ ಕೋಚ್ ಆಗಿ T20 ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡು ಬಂದಿರೋದು ಐತಿಹಾಸಿಕ ಸಾಧನೆ. ಒನ್ಸ್ ಅಗೇನ್ ಕಂಗ್ರಾಟ್ಸ್ ಟೀಮ್ ಇಂಡಿಯಾ. 1983ರಿಂದ ಇಲ್ಲಿ ತನಕ ಎಷ್ಟು ಸುದೀರ್ಘ ಪಯಣ. ಅವತ್ತು ಟೀಮ್ ಇಂಡಿಯಾಗೆ ದುಡ್ಡು ಕೊಡೋದಕ್ಕೆ ನಮ್ಮ ಬಳಿ ದುಡ್ಡಿರಲಿಲ್ಲ, ಅಂದರೆ ಆ ಕ್ರೀಡೆಗೆ ಅಂತ ಹಂಗಿಟ್ಟಿರಲಿಲ್ಲ. ಲತಾ ಮಂಗೇಶ್ಕರ್ ಅವರ ಮ್ಯೂಸಿಕಲ್ ನೈಟ್ ಮಾಡಬೇಕಾಯ್ತು, 25 ಲಕ್ಷ ಕಲೆಕ್ಷನ್ ಆಗುತ್ತೆ. ಅವತ್ತು ಕೂಡ ಇಂದಿರಾ ಗಾಂಧಿ ಅವರನ್ನು ಕರೆದು ಇದೇ ಥರ ಹೇಗೆ ಮೋದಿಯವರು ಅವರನ್ನು ಸನ್ಮಾನಿಸಿದ್ರು ಅದೇ ಥರ ಸನ್ಮಾನಿಸಿದ್ರು. ಇವತ್ತು ವಿಶ್ವ ಗೆದ್ದ ಟೀಮ್ ಇಂಡಿಯಾಗೆ ಹಣದ ಸುರಿಮಳೆ. 40 ವರ್ಷಗಳಲ್ಲಿ ಬದಲಾವಣೆ ಎಷ್ಟಾಗಿದೆ ನೋಡಿ. T20 ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ 20.4 ಕೋಟಿ ರೂಪಾಯಿ, 20 ಕೋಟಿ 4 ಲಕ್ಷ ಬಹುಮಾನವಾಗಿ ಬಂದ ಹಣ ಆಟಗಾರರಿಗೆ ಹಂಚಿಕೆಯಾಗುತ್ತೆ. ಬಹುಮಾನದ ಹಣ ಸಮಾನವಾಗಿ ಹಂಚಿದೆ BCCI. ಪ್ರತಿಯೊಬ್ಬ ಆಟಗಾರನಿಗೆ 1 ಕೋಟಿ 40 ಲಕ್ಷ ಹಣ ಸಿಕ್ಕತ್ತೆ. 2011ರಲ್ಲಿ ವಿಶ್ವಕಪ್ ಗೆದ್ದಾಗ
2011ರಲ್ಲಿ ವಿಶ್ವಕಪ್ ಗೆದ್ದಾಗ BCCI ಗಿಫ್ಟ್ ನೀಡಿತ್ತು. ಏನು? ಒಬ್ಬೊಬ್ಬ ಆಟಗಾರನಿಗೆ 2 ಕೋಟಿ ನೀಡಿತ್ತು BCCI ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಬೋರ್ಡ್ ನಮ್ಮದು. ಈ ಬಾರಿಯೂ ಹಣದ ಸುರಿಮಳೆಗೈದಿತ್ತು BCCI ನಮ್ಮ ಅತ್ಯಂತ ಶ್ರೀಮಂತ ಸಂಸ್ಥೆ. ವಿಶ್ವಕಪ್ ಗೆದ್ದ ತಂಡಕ್ಕೆ ಒಟ್ಟು BCCI 125 ಕೋಟಿ ಬಹುಮಾನ ಕೊಟ್ಟಿದ್ದು. 125 ಕೋಟಿ ಹಣ ಆಟಗಾರರು ಮತ್ತು ಸಿಬ್ಬಂದಿಗೆ ಸಿಗಲಿದೆ. ಅದರಲ್ಲಿ ಎರಡು ಮಾತಿಲ್ಲ. ಪ್ರತಿಯೊಬ್ಬರಿಗೂ 6 ರಿಂದ 7 ಕೋಟಿ ಹಣ ಸಿಗತ್ತೆ ಈ ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ. ಆಮೇಲೆ ಇಷ್ಟೇ ಅಲ್ಲ, ICC ಕೂಡ ಬೋನಸ್ ನೀಡಲಿದೆ. ಪ್ರತಿಪಕ್ಷ ಗೆದ್ದರೆ ಒಂದೊಂದು ತಂಡಕ್ಕೆ 26 ಲಕ್ಷ ಸಿಗತ್ತೆ. T20 ವಿಶ್ವಕಪ್ನಲ್ಲಿ ಬರೋಬ್ಬರಿ 8 ಪಂದ್ಯ ಗೆದ್ದ ಭಾರತ. ಅಂದರೆ ಭಾರತ ತಂಡಕ್ಕೆ 2 ಕೋಟಿಗೂ ಹೆಚ್ಚು ಹಣ ಸಿಗತ್ತೆ. ಅಷ್ಟೇ ಅಲ್ಲ ನೋಡಿ, ಕ್ರಿಕೆಟರ್ಸ್ ಮತ್ತು ಸಿನಿಮಾದವರಿದ್ದಾರಲ್ಲ, ಈ ಆಟದಿಂದ ಅವರಿಗೇನು ದುಡ್ಡು ಬರೋದಿಲ್ಲ, ವಿಶೇಷವಾಗಿ ಜನಪ್ರಿಯತೆ ಬರುತ್ತೆ. ವಿರಾಟ್ ಕೊಹ್ಲಿಗೆ ಈಗ ಒಂದು 8 ಕೋಟಿ ಅಥವಾ ರೋಹಿತ್ ಶರ್ಮಾಗೆ 8 ಕೋಟಿ 10 ಕೋಟಿ ಅದೇನು ದೊಡ್ಡ ವಿಚಾರಣೆ ಅಲ್ಲ. ಒಂದೊಂದು ರಾಯಭಾರಿ ಆಗಬೇಕಂದ್ರೂ ಕೂಡ ಒಂದು ಪ್ರಾಡಕ್ಟ್ನ ಅವರಿಗೆ ವಾರ್ಷಿಕವಾಗಿ 10 ಕೋಟಿ ಇರುತ್ತೆ. ವಿರಾಟ್ ಕೊಹ್ಲಿ ಅಂತವರು ಒಂದು 10 ಪ್ರಾಡಕ್ಟ್ಗಳಿಗೆ ರಾಯಭಾರಿ ಆದರೆ ಅವರಿಗೆ ವಾರ್ಷಿಕ 100 ಕೋಟಿ. ನಿಜ ಹೇಳಬೇಕು ಅಂತಂದರೆ ಈ ಪ್ರಾಡಕ್ಟ್ಗಳಿಂದ ದುಡ್ಡು ಮಾಡಬಹುದು ಅಂತ ಕಲಿಸ್ಕೊಟ್ಟಿದ್ದೆ ಶಾರುಖ್ ಖಾನ್. ಮೊದಲೆಲ್ಲ ಟಿವಿಗಳಲ್ಲಿ ಬರ್ತಾ ಇರಲಿಲ್ಲ, ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಬರ್ತಾ ಇರಲಿಲ್ಲ. ರಾಜ್ ಕಪೂರ್ ಅವರ ತಮ್ಮ ಶಮ್ಮಿ ಕಪೂರ್ ಪಾನ್ ಪರಾಗ್ ಆ್ಯಡ್ ಬಂದಿದ್ದಕ್ಕೆ ರಾಜ್ ಕಪೂರ್ ಬೈದಿದ್ರಂತೆ ಶಮ್ಮಿ ಕಪೂರ್ಗೆ, ನೀನು ಇಷ್ಟೆಲ್ಲ ಅದ್ಭುತ ಸಿನಿಮಾಗಳನ್ನು ಮಾಡಿದ್ಯಾ, ನಿನ್ನ ಪಾನ್ ಪರಾಗ್ ಆ್ಯಡ್ ಮುಖಾಂತರ ನೆನಪಿಸ್ಕೋತಾರೆ ಅಂತೇಳಿ. ಬಟ್ ಶಾರುಖ್ ಖಾನ್ ಸಂಬಂಧದಲ್ಲಿ ಎಲ್ಲ ಬದಲಾಯಿತು. ಶಾರುಖ್ ಖಾನ್ ನಂತರವೇ ಸಚಿನ್ ತೆಂಡೂಲ್ಕರ್ ಬರೋದು ಆ್ಯಡ್ಗೆ, ಅಡ್ವರ್ಟೈಸ್ಮೆಂಟ್ಗೆ. ನೆನಪಿರಲಿ ನಿಮಗೆ. ಈಗಲೂ ಕೂಡ ಅಡ್ವರ್ಟೈಸ್ಮೆಂಟ್ ಮುಟ್ಟದ ಕೆಲವು ನಾಯಕರಿದ್ದಾರೆ. ರಜನಿಕಾಂತ್ ಇದ್ದಾರೆ, ಕಮಲ್ ಹಾಸನ್ ಇದ್ದಾರೆ, ಮುಟ್ಟಲ್ಲ ಅವರು. ಇರಲಿ, ವಿರಾಟ್ ಕೊಹ್ಲಿಯ ಒಂದು ಜಾಹೀರಾತಿಗೆ 5 ಕೋಟಿ ರೂಪಾಯಿ ಇದೆ. ವಿಶ್ವಕಪ್ ಗೆದ್ದಿದ್ದಕ್ಕೆ ಈಗ 7 ರಿಂದ 8 ಕೋಟಿ ಪಡೀತಾರೆ. ವಿರಾಟ್ ಕೊಹ್ಲಿಯ ಒಟ್ಟು ಸಂಪತ್ತು 1046 ಕೋಟಿ. ಇದು ಆಟದಿಂದ ಬರೋದಲ್ಲ, ಅಡ್ವರ್ಟೈಸ್ಮೆಂಟಿಂದ ಬರೋದು. ನಮ್ಮ ದೇಶ ಇದೆಯಲ್ಲ 140 ಕೋಟಿ, ಭಾಳ ದೊಡ್ಡ ಮಾರ್ಕೆಟ್. ಜಪಾನ್ 12 ಕೋಟಿ, 10-12 ಜಪಾನ್ ಇದೆ ಇಲ್ಲಿ. ಹಾಗಾಗಿ ಆಟ ಅವರಿಗೆ ಪ್ರಸಿದ್ಧಿಯನ್ನು ತಂದು ಕೊಡುತ್ತೆ. ಸಿನಿಮಾ ನಟರಿಗೆ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಇವರೆಲ್ಲ 1 ನಯ ಪೈಸೆ ದುಡ್ಡು ತಗೊಳ್ಳಲ್ಲ ಸಿನಿಮಾಗೆ. ಸಿನಿಮಾ ಮಾಡಿದ ನಂತರ ಅದರಿಂದ ಬರುವಂಥ ಶೇರಲ್ಲಿ ದುಡ್ಡು ತಗೋತಾರೆ. ಅಡ್ವರ್ಟೈಸ್ಮೆಂಟಲ್ಲೇ ದುಡ್ಡು ಅವರಿಗೆ. ಇವರಿಗೂ ಅಷ್ಟೇ, ಇದರಲ್ಲಿ 8-10 ಕೋಟಿ ಎಲ್ಲ ಬರುತ್ತೆ ಅಂದರೆ ಇದರಲ್ಲ ಅಂತ. ಆದರೆ ದೇಶ ಗಮನಿಸುವುದು ಇದರಲ್ಲಿ. ರೋಹಿತ್ ಶರ್ಮಾ ಒಟ್ಟು ಸಂಪತ್ತು 250 ಕೋಟಿ ಇದೆ, ಕ್ಯಾಪ್ಟನ್. ಸೂರ್ಯಕುಮಾರ್, ಬುಮ್ರಾ ಸಂಪತ್ತು ಇನ್ನೂ ಹೆಚ್ಚಲಿದೆ, ಇನ್ನೂ ಟೈಮ್ ಇದೆ ಅವರಿಗೆ. ಇದು ಇವತ್ತು 125 ಕೋಟಿ, ಕೋಟ್ಯಾಂತರ ದುಡ್ಡು. ಆಗ ಟೆನ್ನಿಸ್ ಮಾತ್ರ ಭಾಳ ದೊಡ್ಡದಾಗಿತ್ತು ಮೊದಲೆಲ್ಲ. ಈಗ ಕ್ರಿಕೆಟಲ್ಲೂ ಕೂಡ ಬೇಕಾಬಿಟ್ಟು ದುಡ್ಡಿದೆ. ಆದರೆ ನಿಮಗೆ ನೆನಪಿಸ್ಕೋತೀನಿ ನಿಮ್ಮನ್ನು,